ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿಗೆ ಇವತ್ತು ಪ್ರಪ್ರಥಮವಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನೂ ಇವತ್ತು ಕಣ್ತುಂಬಿಸ್ಕೊಳ್ತಕ್ಕಂಥದ್ದಕ್ಕೆ ವೈಯಕ್ತಿಕವಾಗಿ ಇವತ್ತು ನನಗೆ ಒಂದು ಅವಕಾಶ ದೊರಕಿದೆ. ಅದರಲ್ಲೂ ವಿಶೇಷವಾಗಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಕಿಪ್ಪ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೂರಜ್ ಸೋನಿ ನಾಯಕರವರು ಕುಮಟಾ ತಾಲೂಕಿನ ಮತ್ತು ಹೊನ್ನಾವರ ತಾಲೂಕು ಇವೆರಡೂ ಭಾಗದ ಮನೆ ಮಗನಾಗಿ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಒಂದು ಒಡನಾಟವನ್ನು ಇಟ್ಟಿರ್ತಕ್ಕಂಥದ್ದನ್ನ ನಾನು ಸಾಕಷ್ಟು ಅವರ ವಿಷಯಗಳನ್ನ ಅವ್ರ ಬಗ್ಗೆ ಮಾಹಿತಿಯನ್ನು ಬೆಂಗಳೂರಿನಲ್ಲಿದ್ದರೂ ಕೂಡ ತರಿಸ್ಕೊಂಡಿದ್ದೇನೆ. ಆದರೆ ಇವತ್ತು ಕಣ್ಣು ಮುಂದೆ ನನಗೆ ಸಾಬೀತಾಗಿದೆ ಸೂರಜ್ ಸೋನಿ ನಾಯಕ್ ಅವರ ಜನಪ್ರಿಯತೆ ಎಷ್ಟರ ಮಟ್ಟಕ್ಕೆ ಇವತ್ತು ನಿಮ್ಮ ಹೃದಯದಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿದೆ ಅನ್ನೋದಕ್ಕೆ ಸೂರಜ್ರವರು ಮತ್ತು ಅವರ ಧರ್ಮಪತ್ನಿ ಅಕ್ಕ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ 2 ಬಾರಿ, ವೀಣಕ್ಕನವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಕೂಡ ತಾಲೂಕಿನ ಜನತೆಯ ಪರವಾಗಿ ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವರಿಬ್ಬರನ್ನೂ ಕೂಡ ನಾನು ಇತ್ತೀಚೆಗೆ ಬೆಂಗಳೂರಿನ ನನ್ನ ಕಚೇರಿಗೆ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಸೂರಜಣ್ಣ ಅವರು ಯಾವುದಾದ್ರೂ ಒಂದು ಭಾನುವಾರವೇ ನೀವು ನನಗೆ ಸಮಯವನ್ನು ಮೀಸಲಿಡಬೇಕು, ಮೊದಲನೇ ಬಾರಿ ಬರ್ತಾ ಇದ್ದೀರಿ. ನಾನು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಪಕ್ಷದ ತಾಲೂಕಿನ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರೂ ಕೂಡ ನಿಮ್ಮನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಕ್ಕಂಥದ್ದಕ್ಕೆ ಸ್ವಲ್ಪ ಸಮಯಾವಕಾಶನೂ ನೀಡಿ, ಜೊತೆಯಲ್ಲಿ ಭಾನುವಾರದ ದಿನವೇ ನೀವು ನನಗೆ ದಿನಾಂಕವನ್ನು ನಿಗದಿ ಮಾಡಿ ಅಂತಕ್ಕಂಥದ್ದನ್ನ ಸೂರಜಣ್ಣ ಅವರು ನನ್ನ ಹತ್ರ ಮಾತನಾಡಿದ ಬಳಿಕ ಕಳೆದ 10 ದಿನಗಳಿಂದ ನೀವೆಲ್ಲರೂ ನೋಡಿದ್ದೀರಿ. ನಾನು ವೆದರ್ ರಿಪೋರ್ಟ್ ನೋಡಿ ಸೂರಜಣ್ಣನಿಗೆ ಭಾಳ ಆತಂಕದಿಂದ ಭಯಭೀತನಾಗಿ ಫೋನ್ ಮಾಡಿ ಕೇಳಿದೆ. ಇವತ್ತು ಹುಬ್ಳಿಯಿಂದ ಲ್ಯಾಂಡ್ ಆಗ್ತಾ ಇದ್ದಂಗೆ ಕೇಳಿದೆ, ಸೂರಜಣ್ಣ ರೆಡ್ ಅಲರ್ಟ್ ತೋರಿಸ್ತಾ ಇದೆ, ಬಹುಶಃ ಕಳೆದ 10 ದಿನಗಳಿಂದ ಏನು ಧಾರಾಕಾರವಾಗಿ ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿ ಮಳೆಯನ್ನು ಆಗ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೇವೆ. ಒಂಚೂರು ಕೂಡ ಸೂರ್ಯ ಕಳೆದ 10 ದಿನಗಳಿಂದ ನಿಮ್ಮ ಕಣ್ಣು ಮುಂದೆ ಬಂದಂಥದ್ದಿಲ್ಲ. ಆದರೆ ಇವತ್ತು ಬಹುಶಃ ಆ ಸೂರ್ಯನ ಒಂದು ಶುಭ ಗಳಿಗೆಯನ್ನು ಸೂಚಿಸಿರ್ತಕ್ಕಂಥದ್ದು ಸೂರಜಣ್ಣ ಅವರು ಹೇಳ್ತಾ ಇದ್ರು. ಕಳೆದ 10 ದಿನದಿಂದ ನಿರಂತರವಾಗಿ ಮಳೆಯನ್ನು ನೋಡಿದ್ದೇವೆ. ಸೂರ್ಯರಾಯನನ್ನು ನಾವು ನೋಡ್ತಕ್ಕಂಥದ್ದಕ್ಕೆ ನಮಗೆ 10 ದಿನದಿಂದ ಅವಕಾಶನೇ ಸಿಕ್ಕಿರಲಿಲ್ಲ. ಆದರೆ ಪ್ರಪ್ರಥಮವಾಗಿ ಇವತ್ತು ತಾಲೂಕಿಗೆ, ಜಿಲ್ಲೆಗೆ ನೀವು ಹೆಜ್ಜೆಯನ್ನು ಇಡ್ತಾ ಇದ್ದೀರಿ. ನಾವು ಹೆಜ್ಜೆಯನ್ನು ಇಡ್ತಾ ಇದ್ದಂಗೆ ಇವತ್ತು ಮಳೆರಾಯ ಕೂಡ ನಮಗೆ ಒಂದು ಅವಕಾಶವನ್ನು ಮಾಡಿ ಸೂರ್ಯನೂ ಕೂಡ ಇವತ್ತು ಒಂದು ದೊಡ್ಡ ಮುನ್ಸೂಚನೆಯನ್ನು ಮುಂದಿನ ದಿನಗಳಲ್ಲಿ ಸೂರಜ್ ನಾಯಕರವರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಆ ಪ್ರಕೃತಿನೂ ಕೂಡ ಸೂರಜ್ ನಾಯಕರವರ ನಾಯಕತ್ವ ಈ ತಾಲೂಕಿನಲ್ಲಿ ಬಯಸ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ. ನಾನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ ಪ್ರವಾಸವನ್ನು ಅತ್ಯಂತ ಯಶಸ್ವಿಯಾಗಿ ಪಕ್ಷದ ಕಾರ್ಯಕರ್ತರು, ಅಭ್ಯರ್ಥಿಗಳ ಸಹಕಾರದಿಂದ ಮುಗಿಸಿ ಬಂದಿದ್ದೇನೆ. ಆದರೆ ಇವತ್ತು ಉತ್ತರ ಕನ್ನಡದಲ್ಲಿ ಜನ ಯಾವ ರೀತಿ ಅಂತಕ್ಕಂಥದ್ದನ್ನ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾನೆ ಬಂದಿದ್ದೇನೆ. ಯಾರು ಕೂಡ ಹೆಚ್ಚಾಗಿ ನೀವು ಮನೆಯಿಂದ ಹೊರಗಡೆ ಬಂದು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯನ್ನು ಮಾಡ್ತಕ್ಕಂಥದ್ದು,
ದೊಡ್ಡ ಮಟ್ಟದಲ್ಲಿ ಸ್ವಾಗತವನ್ನು ಕೋರ್ತಕ್ಕಂಥದ್ದಕ್ಕೆ ನೀವು ಮನೆ ಬಿಟ್ಟು ಬರ್ತಕ್ಕಂಥವ್ರಲ್ಲ. ಆದರೆ ಬಹುಶಃ ಇವತ್ತು ನಾನು ಕುಮಟಾಗೆ ಮೊದಲನೇ ಬಾರಿ ನಾನು ಇವತ್ತೇನು ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ಯಾವ ಹಳೆ ಮೈಸೂರು ಪ್ರಾಂತ್ಯ, ಯಾವ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೂ ಮೀರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಸಾಗರ ಪಕ್ಷದ ಪರವಾಗಿ ತಾಲೂಕಿನ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸೂರಜಣ್ಣವರ ಪರವಾಗಿ ಮತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ, ಅಭಿಮಾನದಿಂದ ಕಾಣ್ತಕ್ಕಂಥ ಎಲ್ಲ ತಾಲೂಕಿನ ನನ್ನ ಕಾರ್ಯಕರ್ತ ಮಿತ್ರರು, ಪದಾಧಿಕಾರಿಗಳು, ಮುಖಂಡರುಗಳು ಎಲ್ಲರೂ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲರನ್ನೂ ಕೂಡ ಸ್ವಾಗತವನ್ನು ಕೋರಿದ್ದೀರಿ. ಸೂರಜಣ್ಣವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನನಗೂ ಕೂಡ ವಿಚಾರ ತಿಳಿದಿದೆ, ಅದನ್ನು ನಿಮ್ಮ ಮುಂದೆ ಬಹಳ ನೋವಿನಿಂದ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡ್ತಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ಸೂರಜಣ್ಣವರು ಬಂದಿರತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ಬಹುಶಃ ಆ ಭಗವಂತನ ಇಚ್ಛೆ ಆಗಿತ್ತೇನೋ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ. ಯಾಕೆಂದರೆ ಆ ಸಂದರ್ಭ ಸೂರಜಣ್ಣ ಅವರು ಮತ್ತೊಂದು ಪಕ್ಷದಲ್ಲಿ ಟಿಕೆಟನ್ನು ಕೇಳಿದಂಥದ್ದು, ಕೊನೆಯ ಹಂತದಲ್ಲಿ ಅವರು ಟಿಕೆಟ್ಗೆ ವಂಚಿತರಾಗಿ ಟಿಕೆಟನ್ನು ಪಡೆದಿರ ಸ್ವಾಭಿಮಾನದಿಂದ ಇಲ್ಲಿವರೆಗೂ ತಾಲೂಕಿನ ಜನತೆ ಪರವಾಗಿ ನಿಂತಿರ್ತಕ್ಕಂಥ ಸೂರಜ್ರವರು ರಾಜಕೀಯದಿಂದ ನಾನು ದೂರ ಉಳಿಬೇಕು, ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಮನನೊಂದು ಅವರು ಮನೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಸ್ವತಂತ್ರವಾಗೂ ಕೂಡ ಅವರು ಚುನಾವಣೆನ ಎದುರಿಸ್ತಾರೆ. ಬಹುಶಃ 22-23 ಸಾವಿರ ಅವರ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತಗಳು ಕೂಡ ಕ್ರೋಢೀಕರಿಸಿರ್ತಕ್ಕಂಥ ಇತಿಹಾಸ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ತದನಂತರ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಅವರೇ ಹೇಳ್ದಂಗೆ ಒಂದು ಕಡೆ ಮತ್ತೊಬ್ಬರು ಜಿಲ್ಲೆಯ ಬಲಿಷ್ಠವಾದಂಥ ನಾಯಕರು, ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ಆನಂದ್ ಅಸ್ನೋಟಿಕರ್ ಅವರು ಕೂಡ ಮಾತನಾಡಬೇಕಾದ್ರೆ ಹಳೆಯ ಘಟನೆಗಳನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೂರಜಣ್ಣ ಅವರು ಹೇಳಿದ್ರು 19ರಲ್ಲಿ ಮೊದಲನೇ ಬಾರಿ ಅವರ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಭೇಟಿ ಯಾವ ರೀತಿ ಆಯಿತು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಸೂರಜ್ರವರು ಒಂದು ಸಂಘಟನೆಗಾರ ಇದ್ದಾರೆ, ಸಂಘಟಾತ್ಮಕವಾದಂಥ ಒಂದು ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಈ ತಾಲೂಕಿನ ನಾಯಕರಿದ್ದಾರೆ. ಇಂಥ ನಾಯಕರುಗಳು ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಗುರುತಿಸಿ, ಜೊತೆಯಲ್ಲಿ ಸೂರಜ್ ಅವರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯ, ಕಳೆದ ಚುನಾವಣೆಯಲ್ಲಿ ಅವರಿಗೆ ಟಿಕೆಟನ್ನು ಕೊಟ್ಟು 59,000 ಬಹುಶಃ 674 ಮತಗಳಿಂದ ಪರಾರ್ಜಿತಗೊಂಡಿರ್ತಕ್ಕಂಥದ್ದು. ಬಹುಶಃ ಈ ಸೋಲು ಅಂತಕ್ಕಂಥದ್ದನ್ನ ನಾವು ಭಾವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಜಕ್ಕೂ ಕೂಡ ಸೋಲಲ್ಲ. ಸೂರಜ್ರವರ ನಿಜವಾದ ಗೆಲುವು ಏನಪ್ಪ ಅಂದರೆ, ನಾನು ಈಗ ತಾನೇ ಅವ್ರ ಜೊತೆಯಲ್ಲಿ ರ್ಯಾಲಿನಲ್ಲಿ ಬರ್ತಾ ಇದ್ದೆ. ಇಡೀ ನಗರ ಪ್ರದೇಶದಲ್ಲಿ ಅವ್ರು ನನ್ನ ಕಿವಿನಲ್ಲೂ ಒಂದು ಮಾತು ಹೇಳಿದ್ರು, ಇದೇನು ಸೂರಜಣ್ಣ ಪ್ರತಿಯೊಬ್ಬರ ಹೆಸರು ಕೂಗ್ತಿರಲ್ಲ ಅಂತ. ಅಣ್ಣ, ನಾನು ತಾಲೂಕಿನಲ್ಲಿ ಕನಿಷ್ಠ ಪಕ್ಷ 20-25 ಸಾವಿರ ತಾಲೂಕಿನ ಮತದಾರರ ಹೆಸರನ್ನ ಭಾಳ ಹತ್ತಿರದಿಂದ ನಾನು ಗುರುತು ಪರಿಚಯನ ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ಅವ್ರು ಏನು ಹೇಳಿದರು, ಬಹುಶಃ ಆ ಸಾಕ್ಷಿಯನ್ನು ಇವತ್ತು ನನ್ನ ಕಣ್ಮುಂದೆ ನಾನು ನೋಡಿದ್ದೇನೆ. ಇಂಥ ಒಬ್ಬ ಕ್ರಿಯಾಶೀಲ ಯುವಕ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ನಮ್ಮ ಕುಮಟಾ ತಾಲೂಕು ಮತ್ತು ಹೊನ್ನಾವರ ತಾಲೂಕಿನಲ್ಲಿ ಇವತ್ತು ಅವರೇನು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ, ಸಂಪರ್ಕ, ಬಾಂಧವ್ಯವನ್ನು ಹೊಂದಿದ್ದಾರೆ. ಇಂಥ ಒಬ್ಬ ಕ್ರಿಯಾಶೀಲ ಯುವಕ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಸ್ಥಾನಮಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥ ಅಭಿಲಾಷೆ ಇದು. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ತಾಲೂಕಿನ ಜನತೆಯೂ ಕೂಡ ಹೃದಯದಲ್ಲಿ ಮುಂದೆ ಒಂದಿನ ಸೂರಜಣ್ಣ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾನು 100ಕ್ಕೆ 100 ಆ ದಿನ ನಾನು ನೋಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಭಾಳ ಆತ್ಮವಿಶ್ವಾಸದಿಂದ ಹೇಳ್ಬೋದು.